SWG ಅನ್ನು ಉಪಯೋಗಿಸಿಕೊಂಡು ಗೇಜ್ ಅನ್ನು ಅಳೆಯುವುದು. ಗೇಜ್ ಮೆಷರ್ಮೆಂಟ್ ಯೂಸಿಂಗ್ SWG. ವಿದ್ಯುತ್ ಕೆಲಸದಲ್ಲಿ ಸೂಕ್ತವಾದ ವೈರ್ನ ಆಯ್ಕೆ ಮಾಡಲು ವೈರ್ನ ಸರಿಯಾದ ಗೇಜ್ ಅಂದರೆ ದಪ್ಪವನ್ನು ಅಳೆಯುವುದು ಅತ್ಯಂತ ಅವಶ್ಯಕವಾಗಿದೆ. ಇದಕ್ಕಾಗಿ ಸಾಮಾನ್ಯ ಮತ್ತು ಸುಲಭವಾದ ರೀತಿಯಲ್ಲಿ SWG ಅಂದರೆ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅನ್ನು ಉಪಯೋಗಿಸಬಹುದು. SWG ಯಲ್ಲಿ ಬೇರೆ ಬೇರೆ ಆಕಾರದ ಸ್ಲಾಟ್ಗಳಿರುತ್ತವೆ. ಯಾವ ಸ್ಲಾಟ್ನಲ್ಲಿ ವೈರ್ ಸರಿಯಾಗಿ ಫಿಟ್ ಆಗುತ್ತದೆಯೋ ಅದೇ ಅದರ ಗೇಜ್ ನಂಬರ್ ಆಗಿರುತ್ತದೆ. ಈ ರೀತಿಯಲ್ಲಿ ವೈರ್ನ ದಪ್ಪವನ್ನು ಸುಲಭ ಮತ್ತು ನಿಖರವಾಗಿ ಅಳತೆ ಮಾಡಲಾಗುತ್ತದೆ. ಈ ದಿನ ನಾವು ಈ ವಿಡಿಯೋದಲ್ಲಿ SWG ಅನ್ನು ಉಪಯೋಗಿಸಿಕೊಂಡು ವೈರ್ನ ಸರಿಯಾದ ಗೇಜ್ ಅಂದರೆ ದಪ್ಪವನ್ನು ಅಳೆಯುವ ವಿಧಾನವನ್ನು ಕಲಿಯೋಣ. ಈ ಪ್ರಕ್ರಿಯೆಗಾಗಿ ಅವಶ್ಯಕವಾಗಿರುವ ಸಾಮಗ್ರಿಯ ಮೇಲೆ ಒಂದು ನೋಟವನ್ನು ಹರಿಸೋಣ ಬನ್ನಿ. ಗೇಜ್ ಅಳೆಯುವುದಕ್ಕಾಗಿ ರೌಂಡ್ ಟೈಪ್ ಸ್ಟ್ಯಾಂಡರ್ಡ್ ವೈರ್ ಗೇಜ್, ಸ್ಕೇಲ್ ಟೈಪ್ ಸ್ಟ್ಯಾಂಡರ್ಡ್ ವೈರ್ ಗೇಜ್, ಮೈಕ್ರೋಮೀಟರ್, ವೈರ್. ಗೇಜ್ ಅಳೆಯುವ ಪ್ರಕ್ರಿಯೆಯನ್ನು ಹೇಗೆ ಮಾಡಲಾಗುತ್ತದೆ ಎಂದು ಈಗ ನೋಡೋಣ. ಮೊದಲನೆಯದಾಗಿ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಂದರೆ SWG ಅನ್ನು ಒಂದು ಸ್ವಚ್ಛ ಬಟ್ಟೆಯಿಂದ ಚೆನ್ನಾಗಿ ಸ್ವಚ್ಛಗೊಳಿಸಿಕೊಳ್ಳಿ. ವೈರ್ ಮೇಲಿನ ಇನ್ಸುಲೇಷನ್ ಅಂದರೆ ಕವರ್ ಅನ್ನು ತೆಗೆದುಹಾಕಿ. ಇದರಿಂದ ಕಂಡಕ್ಟರ್ ಹೊರಬರುತ್ತದೆ. ಇದಾದ ನಂತರ ಎಲೆಕ್ಟ್ರಿಕಲ್ ಚಾಕುವಿನ ಸಹಾಯದಿಂದ ಕಂಡಕ್ಟರ್ನ ಮೇಲ್ಮೈಯನ್ನು ಲಘುವಾಗಿ ಉಜ್ಜಿಕೊಳ್ಳಿ. ಇದರಿಂದ ಕಂಡಕ್ಟರ್ನ ಮೇಲೆ ಹರಡಿಕೊಂಡಿರುವ ಹೆಚ್ಚುವರಿ ಇನ್ಸುಲೇಷನ್ ಅಥವಾ ಆಕ್ಸೈಡ್ ಪದರವು ಹೋಗುತ್ತದೆ ಮತ್ತು ನಿಖರವಾದ ಅಳತೆಯನ್ನು ನೀಡುತ್ತದೆ. ಈಗ ವೈರ್ನ ಕಂಡಕ್ಟರ್ ಅನ್ನು ಸ್ಟ್ಯಾಂಡರ್ಡ್ ವೈರ್ ಗೇಜ್ನ ಬೇರೆ ಬೇರೆ ಸ್ಲಾಟ್ಗಳಲ್ಲಿ ಹಾಕಿ ಮತ್ತು ಕಂಡಕ್ಟರ್ ಯಾವ ಸ್ಲಾಟ್ಗಳಲ್ಲಿ ತುಂಬಾ ಸಡಿಲವಾಗದೆ ಅಥವಾ ಟೈಟ್ ಆಗದೆ ಬಿಗಿಯಾಗಿರದೆ ಸುಲಭವಾಗಿ ಫಿಟ್ ಆಗುತ್ತಿದೆ ಎಂಬುದರ ಬಗ್ಗೆ ಗಮನವಹಿಸಿ. ಈ ಕಂಡಕ್ಟರ್ ನಂಬರ್ 20ರ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ಇದಕ್ಕಾಗಿ ಈ ವೈರ್ ಗೇಜ್ನ ನಂಬರ್ 20 ಆಗಿರುತ್ತದೆ. ಈಗ 3 ಕಂಡಕ್ಟರ್ ಇರುವ ವೈರ್ ಅನ್ನು ತೆಗೆದುಕೊಳ್ಳಿ. ಈ ವೈರ್ನ ಕಂಡಕ್ಟರ್ ಅನ್ನು ಸ್ಟ್ಯಾಂಡರ್ಡ್ ವೈರ್ ಗೇಜ್ನ ವಿಭಿನ್ನ ಸ್ಲಾಟ್ನಲ್ಲಿ ಹಾಕಿ ಮತ್ತು ಕಂಡಕ್ಟರ್ ಯಾವ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತಿದೆ ಎಂಬುದನ್ನು ಗಮನಿಸಿ. ಈ ಕಂಡಕ್ಟರ್ 21ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ಈಗ 6 ಕಂಡಕ್ಟರ್ ಇರುವ ವೈರ್ ಅನ್ನು ತೆಗೆದುಕೊಳ್ಳಿ. ಈಗ ವೈರ್ನ ಕಂಡಕ್ಟರ್ ಅನ್ನು ಸ್ಟ್ಯಾಂಡರ್ಡ್ ವೈರ್ ಗೇಜ್ನ ಬೇರೆ ಬೇರೆ ಸ್ಲಾಟ್ನ ಗೇಜ್ಗಳಲ್ಲಿ ಹಾಕಿ ಮತ್ತು ಕಂಡಕ್ಟರ್ ಯಾವ ಸ್ಲಾಟ್ಗೆ ಸುಲಭವಾಗಿ ಫಿಟ್ ಆಗುತ್ತಿದೆ ಎಂಬುದನ್ನು ನೋಡಿ. ಈ ಕಂಡಕ್ಟರ್ 22ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ಈಗ ಅಧಿಕ ಸಂಖ್ಯೆಯ ಕಂಡಕ್ಟರ್ ಇರುವ ಅಥವಾ ಮಲ್ಟಿ ಸ್ಟ್ರಾಂಡ್ ಇರುವ ವೈರ್ ಅನ್ನು ತೆಗೆದುಕೊಳ್ಳಿ. ಮೊದಲ ರೀತಿಯಲ್ಲಿಯೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಈ ಕಂಡಕ್ಟರ್ 33ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ಈಗ 1 ಕಂಡಕ್ಟರ್ ಇರುವ ವೈರ್ ಅನ್ನು ತೆಗೆದುಕೊಳ್ಳಿ. ಮೊದಲ ರೀತಿಯಲ್ಲಿಯೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಈ ಕಂಡಕ್ಟರ್ 10ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ಈಗ 1 ಕಂಡಕ್ಟರ್ ಇರುವ ಡಬಲ್ ಇನ್ಸುಲೇಷನ್ ವೈರ್ ತೆಗೆದುಕೊಳ್ಳಿ. ಈಗ ಮೊದಲೇ ಹೇಳಿದ ಅನುಸಾರವಾಗಿ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಈ ಕಂಡಕ್ಟರ್ 9ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ಈಗ ನಾವು ಇನ್ನೊಂದು 1 ಕಂಡಕ್ಟರ್ ಇರುವ ವೈರ್ ಅನ್ನು ತೆಗೆದುಕೊಳ್ಳೋಣ. ಮೊದಲ ರೀತಿಯಲ್ಲಿಯೇ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಈ ಕಂಡಕ್ಟರ್ 20ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ಈಗ ವಿಭಿನ್ನ ಗಾತ್ರದ 3 ಕಂಡಕ್ಟರ್ನ ವೈರ್ ಅನ್ನು ತೆಗೆದುಕೊಳ್ಳಿ ಮತ್ತು ಕಂಡಕ್ಟರ್ ಅನ್ನು ಸ್ಟ್ಯಾಂಡರ್ಡ್ ವೈರ್ ಗೇಜ್ನ ಬೇರೆ ಬೇರೆ ಸ್ಲಾಟ್ನಲ್ಲಿ ಹಾಕಿ. ಕಂಡಕ್ಟರ್ ಯಾವ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ ಎಂಬುದನ್ನು ನೋಡೋಣ. ಈ ಕಂಡಕ್ಟರ್ 22ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ಈಗ ವಿಭಿನ್ನ ಗಾತ್ರದ ಹಲವು ಕಂಡಕ್ಟರ್ನ ವೈರ್ ಅನ್ನು ತೆಗೆದುಕೊಳ್ಳಿ ಮತ್ತು ಕಂಡಕ್ಟರ್ ಅನ್ನು ಸ್ಟ್ಯಾಂಡರ್ಡ್ ವೈರ್ ಗೇಜ್ನ ಬೇರೆ ಬೇರೆ ಸ್ಲಾಟ್ನಲ್ಲಿ ಹಾಕಿ. ಕಂಡಕ್ಟರ್ ಯಾವ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ ಎಂಬುದನ್ನು ನೋಡೋಣ. ಈ ಕಂಡಕ್ಟರ್ 30ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ಈಗ ವಿಭಿನ್ನ ಗಾತ್ರದ 1 ಕಂಡಕ್ಟರ್ನ ವೈರ್ ಅನ್ನು ತೆಗೆದುಕೊಳ್ಳಿ ಮತ್ತು ಕಂಡಕ್ಟರ್ ಅನ್ನು ಸ್ಟ್ಯಾಂಡರ್ಡ್ ವೈರ್ ಗೇಜ್ನ ಬೇರೆ ಬೇರೆ ಸ್ಲಾಟ್ನಲ್ಲಿ ಹಾಕಿ. ಕಂಡಕ್ಟರ್ ಯಾವ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ ಎಂಬುದನ್ನು ನೋಡೋಣ. ಈ ಕಂಡಕ್ಟರ್ 11ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತದೆ. ವಿಭಿನ್ನ ಗಾತ್ರದ ಕಂಡಕ್ಟರ್ಗಳು ಗೇಜ್ನ 9ನೇ ನಂಬರ್ನ ಸ್ಲಾಟ್ನಲ್ಲಿ ಸುಲಭವಾಗಿ ಫಿಟ್ ಆಗುತ್ತಿವೆ.
ವಿಭಿನ್ನ ವೈರ್ಗಳನ್ನು SWGಯ ಸ್ಲಾಟ್ಗಳಲ್ಲಿ ಫಿಟ್ ಮಾಡಿ ನಾವು ಅದರ ಸರಿಯಾದ ಗೇಜ್ ಅನ್ನು ಗುರುತಿಸಬಹುದು. ನಿರ್ದಿಷ್ಟ ವಿದ್ಯುತ್ ಕೆಲಸಗಳಿಗೆ ಸೂಕ್ತವಾದ ತಂತಿಯನ್ನು ಆಯ್ಕೆ ಮಾಡಲು ಈ ವಿಧಾನವು ನೆರವಾಗುತ್ತದೆ. ವಿದ್ಯುತ್ ಕೆಲಸದಲ್ಲಿ ಸುರಕ್ಷತೆ ಮತ್ತು ದಕ್ಷತೆ ಎರಡಕ್ಕೂ ತಂತಿಯ ಸರಿಯಾದ ಅಳತೆಯನ್ನು ಅಳೆಯುವುದು ಅತ್ಯಗತ್ಯ. ಈಗ ನಾವು SWGಯಿಂದ ವೈರ್ನ ಸರಿಯಾದ ಗೇಜ್ ಅಂದರೆ ದಪ್ಪವನ್ನು ಅಳೆಯುವ ವಿಧಾನದ ಮುಖ್ಯ ಹಂತಗಳನ್ನು ರಿವಿಷನ್ ಮಾಡೋಣ. ಸಾರಾಂಶ: ಈ ವಿಡಿಯೋದಲ್ಲಿ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಂದರೆ SWGಯನ್ನು ಉಪಯೋಗಿಸಿಕೊಂಡು ವೈರ್ನ ದಪ್ಪವನ್ನು ಅಳೆಯುವ ವಿಧಾನವನ್ನು ನಾವು ತಿಳಿದುಕೊಂಡೆವು. ಅವಶ್ಯಕವಾಗಿರುವ ಉಪಕರಣ ಮತ್ತು ಸಾಮಗ್ರಿಗಳು, ಅನುಸರಿಸಬೇಕಾದ ಸುರಕ್ಷತಾ ಮುನ್ನೆಚ್ಚರಿಕೆಗಳು ಮತ್ತು ವಿವಿಧ ವೈರ್ಗಳನ್ನು ಗೇಜ್ನ ಸ್ಲಾಟ್ಗಳಲ್ಲಿ ಫಿಟ್ ಮಾಡಿ ಅದರ ಗೇಜ್ ಅನ್ನು ನಿರ್ಧಾರ ಮಾಡುವ ಸಾಮಾನ್ಯ ಪ್ರಕ್ರಿಯೆಯ ಬಗ್ಗೆ ನಾವು ಕಲಿತೆವು. ಈ ಪ್ರಕ್ರಿಯೆಯಲ್ಲಿ ವೈರ್ ಕಂಡಕ್ಟರ್ ಅನ್ನು ಗೇಜ್ನ ಸ್ಲಾಟ್ಗಳಲ್ಲಿ ಎಚ್ಚರಿಕೆಯಿಂದ ಸೇರಿಸಿ ಮತ್ತು ಅದು ಯಾವ ಸ್ಲಾಟ್ಗೆ ಫಿಟ್ ಆಗುತ್ತಿದೆ ಎಂದು ಗಮನಿಸುವುದನ್ನು ಒಳಗೊಂಡಿರುತ್ತದೆ. ವೈರ್ನ ಸರಿಯಾದ ಗೇಜ್ ಅನ್ನು ತಿಳಿದುಕೊಳ್ಳುವುದು ಸರಿಯಾದ ವೈರ್ ಅನ್ನು ಆಯ್ಕೆ ಮಾಡಲು ಮತ್ತು ಸುರಕ್ಷತಾ ಹಾಗೂ ಪರಿಣಾಮಕಾರಿ ವಿದ್ಯುತ್ ಕೆಲಸವನ್ನು ಖಚಿತಪಡಿಸಿಕೊಳ್ಳಲು ಅತ್ಯಂತ ಮಹತ್ವಪೂರ್ಣವಾಗಿದೆ. ಈಗ ನಿಮಗಾಗಿ ಒಂದು ಕೆಲಸ. SWGಯನ್ನು ಬಳಸಿಕೊಂಡು 3 ವಿಭಿನ್ನ ದಪ್ಪದ ವೈರ್ನ ಗೇಜ್ ನಂಬರ್ ಅನ್ನು ಅಳತೆ ಮಾಡಿ ಮತ್ತು ಕೋಷ್ಟಕವನ್ನು ಭರ್ತಿ ಮಾಡಿ.